ಇವತ್ತು ಸುತ್ತೂರು ಮಠದ ಜಾತ್ರೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ತು. ಗದ್ದುಗೆಯ ದರ್ಶನ ಮಾಡಿ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುವಂಥ ಅವಕಾಶ ಸಿಕ್ತು. ಸುತ್ತೂರು ಮಠ ಕರ್ನಾಟಕದ ವಚನ ಪರಂಪರೆ, ಶರಣ ಸಾಹಿತ್ಯ ಪರಂಪರೆ ಮತ್ತು ವಿಶೇಷವಾಗಿ ಕರ್ನಾಟಕದ ಅಗಾಧ ಆಧ್ಯಾತ್ಮ ಪರಂಪರೆಯ ಒಂದು ಪ್ರತೀಕ. ಅವಿಚ್ಛಿನ್ನವಾದ ಒಂದು ಗುರು ಪರಂಪರೆ ಇದೆ. ನೂರಾರು ವರ್ಷಗಳಿಂದ ದೊಡ್ಡ ಆಧ್ಯಾತ್ಮ ಶಿಖರವನ್ನು ಏರಿರುವಂತಹ ಗುರುಗಳ ಸಾಲು ಈ ಪರಂಪರೆಗೆ, ಈ ಮಠಕ್ಕೆ ದಾರಿ ದಿಕ್ಕನ್ನು ತೋರಿಸಿದೆ. ಇವತ್ತು ಸುತ್ತೂರು ಮಠ ಆಧ್ಯಾತ್ಮಕ್ಕಷ್ಟೇ ಸೀಮಿತವಾಗದೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಜ್ಞಾನದ ಹಸಿವು, ಅನ್ನದ ಹಸಿವು ಮತ್ತು ಆರೋಗ್ಯದ ಕಾಳಜಿ ಇವೆಲ್ಲವನ್ನೂ ಮಾಡಿ ಆಧ್ಯಾತ್ಮಿಕತೆಯ ಒಂದು ಹೊಸ ಡೈಮೆನ್ಷನ್ ಅನ್ನ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಸುತ್ತೂರು ಮಠ ಸ್ಥಾಪನೆ ಮಾಡಿದೆ. ಚಿಕ್ಕ ಊರು ಸುತ್ತೂರಿಲ್ಲಾದ್ರೂ ಕೂಡ ಇಲ್ಲಿಂದ ಹುಟ್ಟಿರುವಂತಹ ಮಠ ರಾಜ್ಯಗಳ ಗಡಿಯನ್ನ ದಾಟಿ, ದೇಶದ ಗಡಿಯನ್ನ ದಾಟಿ ದೂರದ ಅಮೆರಿಕಾದಲ್ಲಿ ಮುಸ್ಲಿಂ ಬಾಹುಳ್ಯದ ರಾಷ್ಟ್ರಗಳಲ್ಲೂ ಕೂಡ ತಮ್ಮ ದೇವಸ್ಥಾನಗಳನ್ನ, ನಮ್ಮ ಸಂಸ್ಥೆಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ನಮ್ಮ ಆಧ್ಯಾತ್ಮ ಪರಂಪರೆ, ನಮ್ಮ ಕನ್ನಡದ ಪರಂಪರೆ ಬೇರೆ ಬೇರೆ ಕಡೆಗೆ ಪಸರಿಸುವಂತಹ ದೊಡ್ಡ ಕೆಲಸ ಮಾಡಿದ್ದಾರೆ. ಪೂಜ್ಯ ಸ್ವಾಮೀಜಿಗಳಿಗೆ ಭಗವಂತ ಮತ್ತಷ್ಟು ಶಕ್ತಿ ಕೊಡ್ಲಿ, ಮತ್ತಷ್ಟು ಮಠದ ಕಡೆಯಿಂದ ಲಕ್ಷಾಂತರ ಜನರಿಗೆ ನಡೀತಾ ಇರುವಂತಹ ಈ ಸೇವೆ ಮತ್ತಷ್ಟು ಗಟ್ಟಿಯಾಗಿ ನಡೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ.